ಇನ್ನು ಡಾಕ್ಟರ್ ಮಂಜುನಾಥ್ ಅವರಿಗೆ ಎಲ್ಲೊಂದು ಕಡೆ ವಿಶ್ವಾಸ ಇದೆ. ಜನ ಸೇರುವಂಥ ರೀತಿ ನೋಡಿದ್ರೆ, ಸ್ಪಂದಿಸುವಂಥ ರೀತಿ ನೋಡಿದ್ರೆ ನಮ್ಮ ಗೆಲುವು ನಿಶ್ಚಿತ ಅನ್ನುವಂಥ ಮಾತನ್ನು ಡಾಕ್ಟರ್ ಮಂಜುನಾಥ್ ಹೇಳಿದ್ದಾರೆ. BJP JDS ಕಳೆದ ಚುನಾವಣೆ ವಿಚಾರಕ್ಕೆ ಹೋಲಿಸಿದಂಥ ಸಂದರ್ಭದಲ್ಲಿ BJP ಉಮೇದುವಾರರು ಎಷ್ಟು ಮತವನ್ನು ಪಡೆದಿದ್ದರು, JDS ಉಮೇದುವಾರರು ಎಷ್ಟು ಮತವನ್ನು ಪಡೆದಿದ್ದರು, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನನಗೆ ವಿಶ್ವಾಸ ಇದೆ, ಈ ಬಾರಿ ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನು ಮಂಜುನಾಥ್ ವ್ಯಕ್ತಪಡಿಸಿದ್ದಾರೆ. TV ನೈನ್ಗೆ ನೀಡಿದಂಥ ವಿಶೇಷ ಸಂದರ್ಶನದಲ್ಲಿ ಮಂಜುನಾಥ್ ಮನಬಿಚ್ಚಿ ಮಾತಾಡಿದರು. ಇದೆಲ್ಲದರ ಜೊತೆಗೆ ಡಾಕ್ಟ್ರೆ ಬಹಳಷ್ಟು ಜನ ಹೇಳ್ತಾರೆ, ನಿಮ್ಮೆಲ್ಲಿಂದ ಪ್ರೀತಿಯಿಂದ ಹೇಳ್ಬೋದು ಅಥವಾ ಯಾಕಪ್ಪ ಈ ಪಕ್ಷದಿಂದ ನಿಂತರು ಅಂತ ಕಾರಣದಿಂದ ಹೇಳ್ಬೋದು, BJP ಡಾಕ್ಟರ್ ಮಂಜುನಾಥ್ ಅವ್ರನ್ನ ಹರಕೆಯ ಕುರಿಯನ್ನಾಗಿ ಮಾಡಿಬಿಡ್ತು ಅನ್ನುವಂಥ ಮಾತುಗಳು ಕೇಳಿಬರ್ತವೆ. ಏನಂತೀರಿ? ಈಗ ನಾನು ಕಳೆದ 15 ದಿನದಿಂದ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದೇನೆ ಮತ್ತು ಜನಸಂಪರ್ಕಕ್ಕೆ ನಾವು ಬಂದಿದ್ದೇನೆ. ಜನರ ರೆಸ್ಪಾನ್ಸು, ಸ್ಪಂದನೆ ನೋಡಿದರೆ ಬಹಳ ಜನ ಖುಷಿನಲ್ಲಿ ಜೋಶಲ್ಲಿದ್ದಾರೆ. ಸೊ ನನ್ನನ್ನು ಬರಮಾಡ್ಕೊಳ್ಳುವ ರೀತಿ, ಅವರ ಎಕ್ಸ್ಪ್ರೆಷನ್ ನೋಡಿದರೆ. ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸರ್, ನೀವು ನಿಂತಿದ್ದು ಒಳ್ಳೆಯದಾಯಿತು, ನಾವೆಲ್ಲ ನಿಮಗೆ ಮತದಾನ ಮಾಡ್ತೇವೆ. ಸೊ ಅದನ್ನು ನೋಡಿದರೆ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಒಂದು ಆತ್ಮವಿಶ್ವಾಸ ಕೂಡ ನನಗೆ ಹೆಚ್ಚಾಗ್ತಾ ಇದೆ. ಒಂದು ಗೆಲುವಿನ ಗಾಳಿ ಬೀಸ್ತಾ ಇದೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಇಲ್ಲಿ JDS ಮತ್ತು BJP ಅಲಯನ್ಸಲ್ಲಿ NDA ಒಕ್ಕೂಟದಲ್ಲಿ ನಾನು BJPಯಿಂದ ನಿಂತಿದ್ದೇನೆ. ಈ ಎರಡೂ ಪಕ್ಷಗಳ ಶಕ್ತಿ ಚೆನ್ನಾಗಿದೆ ಇಲ್ಲಿ. ಈಗ ನೋಡಿ, 2019ನೇ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡಿದಂಥ ಸಂದರ್ಭದಲ್ಲಿ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಮತ್ತು JDS ಒಟ್ಟಾಗಿ ಇತ್ತು. ಸೊ ಆವಾಗ BJP ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಆಗ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲೂ BJP ಅಭ್ಯರ್ಥಿಗೆ 6,75,000 ಮತಗಳು ಬಂದಿದೆ. ಇನ್ನು ಈ ರಾಜಕೀಯ ಅಂದರೆ ಗೊತ್ತಿರುವಂಥ ಸಂಗತಿನೇ, ಮನಿ ಪವರ್, ಮಸಲ್ ಪವರ್, ಜೊತೆಗೆ ಏನಂದರೆ ಆರೋಪಗಳು, ಪ್ರತ್ಯಾರೋಪಗಳು. ಇಂಥ ಸಂದರ್ಭದಲ್ಲಿ ಸಜ್ಜನಿಕೆಯ ರಾಜಕಾರಣ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ ನಾವು ಕೇಳಿದ್ವಿ. ಅದಕ್ಕೆ ಮಂಜುನಾಥ್ ಅವರ ಉತ್ತರ ಏನಿತ್ತು ನೋಡಿ. ಇಲ್ಲಿ ನಂದೊಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಡಾಕ್ಟ್ರೆ. ಏನು ಅಂತಂದರೆ, ನೀವು ಈ ಜಗತ್ತು ನೋಡ್ತಿರೋದು ಹೆಂಗಿದೆ ಈಗ ಸಮಾಜ ಅಂತೇಳಿಂದ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಮಿಸ್ಇನ್ಫಾರ್ಮೇಷನ್ಗಳು, ಮಿಸ್ಇಂಟರ್ಪ್ರಿಟೇಷನ್ಗಳು, ಜೊತೆಗೇನು ಅಂತಂದರೆ ಇಲ್ಲಿ ಹಣದ ಬಲ, ಜಾತಿ ಬಲ, ಮಸಲ್ ಪವರ್. ಸೊ ಇಂಥ ರಾಜಕಾರಣ ನಡೀತಾ ಇದೆ. ಸೊ ಇಂಥ ರಾಜಕಾರಣದ ನಡುವೆ ನಿಮ್ಮ ಈ ಸಜ್ಜನಿಕೆಯ ರಾಜಕಾರಣ ವರ್ಕೌಟ್ ಆಗುತ್ತೆ ಡಾಕ್ಟ್ರೆ? ಅಂದರೆ ಏನಾಗುತ್ತೆ ಅಂದರೆ, ಈಗ ನೋಡ್ಬೋದು, ನೀರು ಬಹಳ ಸಾಫ್ಟಾಗಿರುತ್ತೆ. ಆದರೆ ಅದಕ್ಕೆ ಐಷಾರಾಮಿ ಅಂತ ಯಾರು ಹೇಳಲ್ಲ ನೀರನ್ನ. ಆದರೆ ನೀರು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುತ್ತೆ. ಸೊ ನೀರಿಲ್ಲ ಅಂದರೆ ಜೀವನ ಇಲ್ಲ. ಸೊ ಮೃದು ಸ್ವಭಾವ ಅಂದರೆ ಅದು ದೌರ್ಬಲ್ಯ ಅಂತ ಅನ್ಕೋಬಾರ್ದು. ಮೃದು ಸ್ವಭಾವ ಅಂದರೆ ಅದು ನಮ್ಮ ಸಂಸ್ಕಾರ ಒಂದು. ಎರಡನೇದು, ನಾವು ಬೇರೆಯವರಿಗೆ ಕೊಡತಕ್ಕಂಥ ಒಂದು ಗೌರವ. ಆದರೆ ಇವತ್ತು ಹಲವಾರು ಸಾಧನೆ ಮಾಡಿದಂಥವರು, ಈ ದೇಶವನ್ನೇ ಆಳಿದಂಥವರು ಸುಮಾರು ಜನ ಮೃದು ಸ್ವಭಾವದವರೇ ಇದ್ದಾರೆ.